ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ನಾನಿವತ್ತು ಸ್ವಲ್ಪ ಊರಿಗೆ ಬಂದಿದ್ವಿ. ಊರಲ್ಲಿ ಏನೇನೆಲ್ಲ ಅಡುಗೆ ಮಾಡಿದ್ವಿ ಅಂತ ಹೇಳ್ತೀನಿ. ಮೊದಲಿಗೆ ಸ್ವೀಟ್ ಕಾರ್ನ್ ಮಾಡಿದ್ವಿ, ಅಂದರೆ ಸ್ವೀಟ್ ಜೋಳ ಬರುತ್ತಲ್ಲ ತಪ್ಪೋದು, ಅದನ್ನು ತೊಗೊಂಬಂದಿದ್ರು. ಅದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಚಾಟ್ ಮಸಾಲ, ಸ್ವಲ್ಪ ದಾಳಿಂಬೆ ಅದೆಲ್ಲ ಹಾಕ್ಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಬೇಕಿದ್ರೆ ಇದಕ್ಕೆ ಒಗ್ಗರಣೆ ಬೇಕಾದ್ರೂ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಆದಮೇಲೆ ಮಜ್ಜಿಗೆ ಕಡಿಯೋದಿತ್ತು, ಮಜ್ಜಿಗೆ ಕಡಿತಾ ಇದ್ದೆ. ಮಜ್ಜಿಗೆ ಕಡಿದಾದ್ಮೇಲೆ ಸ್ವಲ್ಪ ಬೆಣ್ಣೆ ಬಂದಿತ್ತು, ಅದನ್ನು ಈ ಥರ ಬೆಣ್ಣೆ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ಅಂದರೆ ಸ್ವಲ್ಪ ಹಾಲನ್ನ ಯಾವ ರೀತಿ ಕಾಯಿಸ್ಬೇಕು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ಥರ ಬೆಣ್ಣೆ ಬರಬೇಕಂದ್ರೆ ಯಾವ ಥರ ಹಾಲನ್ನು ಚೆನ್ನಾಗಿ ಕಾಯಿಸ್ಬೇಕಂತ. ಮತ್ತು ಸ್ವಲ್ಪ ಅಲಸಂದೆ ಕಾಳು ತಗೊಂಡ್ಬಿಟ್ಟು ಅದನ್ನೆಲ್ಲ ಸುಲಿದಿಕ್ಕಿದ್ವಿ. ಅದನ್ನು ಸುಲಿದಿಕ್ಕಿದ್ವಲ್ಲ ಅಂದ್ಬಿಟ್ಟು ಸ್ವಲ್ಪ ಉಪ್ಸಾರು ಮಾಡೋಣ, ಉಪ್ಪಲ್ಲಿ ಹಾಲು ಸಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಾವು ಕಾಳುಗಳ್ನ ಹಾಕ್ತೀವಲ್ಲ ಆವಾಗ ತೋರಿಸ್ತೀನಿ. ನಮ್ಮ ಮನೇಲಿ ಬರೀ ಆವಾಗ ಹಾಲು ಸಾರು, ಬರೀ ಉಪ್ಸಾರು ಮತ್ತು ಬಸ್ಸಾರು ಇದೇ ಜಾಸ್ತಿ ಆಗುತ್ತೆ. ಮತ್ತು ನನ್ನ ಮಗ ತುಂಬ ಕಾಯಿ ಇತ್ತು ಇನ್ನು ಪಪ್ಪಾಯ, ನನ್ನ ಮಗ ಪಪ್ಪಾಯ ತಿನ್ನಬೇಕು ಅಂತ ಹೇಳಿದ. ಅದಕ್ಕೆ ಅವ್ರ ಅಜ್ಜಿ ಸ್ವಲ್ಪ ಕಾಯಿ ಆಗಿತ್ತಲ್ಲ ಅದನ್ನು ಕಿತ್ಕೊಂಡು ಕೊಟ್ಟಿದ್ರು ತಿನ್ನಲಿ ಅಂತ. ಅವನು ಕೂಡ ಒಂದೆರಡು ಪೀಸ್ ತಿಂದ, ನಾವೆಲ್ಲ ಒಂದೊಂದು ಪೀಸ್ ತಿಂದ್ಬಿಟ್ಟು ಇನ್ನು ಮಿಕ್ಕಿದ್ದನ್ನು ಹಾಗೆ ಇಟ್ಟಿದ್ದೀನಿ. ಈ ಥರ ಇಡೋದ್ರಿಂದ ಬೆಳಗ್ಗೆಗೆ ಅದು ಸಾಫ್ಟ್ ಆಗುತ್ತೆ, ಆವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ಗಟ್ಟಿ ಇದ್ರೂ ಅದಕ್ಕೋಸ್ಕರ ನೀವು ಯಾರಾದರೂ ಪಪ್ಪಾಯ ಇವಾಗ ಗಟ್ಟಿ ಇದ್ದು ತಿನ್ನೋಕ್ಕಾಗಿಲ್ಲ ಅಂದರೆ ನೀವು ಬೆಳಗ್ಗೆ ಎದ್ದು ಟ್ರೈ ಮಾಡಿ ನೋಡಿ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ತೋಟದಲ್ಲಿ, ನಮ್ಮ ತೋಟದಲ್ಲಿ ಸ್ವಲ್ಪ ಇದು ಕಾಳು ಹಲಸಿನ್ಕಾಯಿ ಅಂತಾರೆ ಇವರು, ನಾವೆಲ್ಲ ಸೀತಾಫಲ ಅಂತೀವಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಫೇಮಸ್ ಅಲ್ವಾ ಆ ಥರ ಹಣ್ಣು, ಅದನ್ನು ಸೀತಾಫಲ ಅಂತ ಹೇಳ್ತೀವಿ. ಅದನ್ನೊಂದು ಸ್ವಲ್ಪ ಕಿತ್ಕೊಂಡ್ಬಂದಿದ್ವಿ, ಇನ್ನೂ ಕಾಯಿ ಹಂಗಿತ್ತು. ಅದಾದಮೇಲೆ ಹಣ್ಣಾಗುತ್ತೆ ಅಂತ ಹಂಗೆ ಇಟ್ಟಿದ್ವಿ. ಅದನ್ನು ಸ್ವಲ್ಪ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಶೀತ ಅಂದರೆ ಹೀಟಾಗಿದ್ದರೆ ಶೀತ ಆಗುತ್ತೆ ಅಂತ ಸ್ವಲ್ಪ ತಿನ್ನೋಣ ಅಂತ ತೊಗೊಂಬಂದಿದ್ವಿ. ಹಂಗೆ ಊರಿಗೆ ಒಂದು ಸ್ವಲ್ಪ ತಗೊಂಡೋಗೋಣ ಅಂತ. ಇವಾಗ ಹಾಲು ಯಾವ ಥರ ಕಲರ್ ಬಂದರೆ ಅದು ಚೆನ್ನಾಗಿ ಬೆಣ್ಣೆ ಬರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಅದು ಕಮ್ಮಿ ಅಂದರೆ ಕಮ್ಮಿ ಇಟ್ಟಿರಬೇಕು ಗ್ಯಾಸ್ ಉರಿನ. ಆಮೇಲೆ ಚೆನ್ನಾಗಿ ಒಂದು 1/2 ಕಾಯಿಸ್ಬೇಕು, ಆವಾಗ ಆ ಥರ ಬರುತ್ತೆ. ಟ್ರೈ ಮಾಡ್ಬೋದು. ಆಮೇಲೆ ಕಾಳು ಆವಾಗಲೇ ತೋರಿಸಿದ್ನಲ್ಲ, ಅದು ಹಾಕಿ ಉಪ್ಸಾರು ಮಾಡಿದ್ದೆ. ಮತ್ತು ಇನ್ನೊಂದು ಮಾವಿನಕಾಯಿ ಕಿತ್ಕೊಂಡ್ಬಂದಿದ್ರು, ಅದನ್ನು ಕೂಡ ತೋರಿಸ್ದೆ. ಅದು ಇನ್ನೂ ಬಿಟ್ಟಿತ್ತಂತೆ, ಅದನ್ನು ಕಿತ್ಕೊಂಡ್ಬಂದಿದ್ರು. ಅದೇ ಕಾಳು ತೋರಿಸಿದ್ನಲ್ಲ, ಅದಕ್ಕೆ ಈರುಳ್ಳಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬೇಡ, ಸ್ವಲ್ಪ ಈರುಳ್ಳಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಒಂದೇ ಒಂದು ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡು ನೋಡಿ.